ಭಾರತ ತನ್ನ ಸೂಪರ್ 8 ಪಂದ್ಯವನ್ನು ಸೂಪರ್ ಆಗಿ ಪ್ರಾರಂಭ ಮಾಡಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿರೀಕ್ಷೆಯಂತೆ ಅಫ್ಘಾನಿಸ್ತಾನ ವಿರುದ್ಧ ಭಾರತ ಜಯ ಗಳಿಸಿದೆ. ಒಂದು ರೇಂಜ್ಗೆ ಭರ್ಜರಿ ಜಯ ಅಂತವೇ ಹೇಳ್ಬೋದು. 47 ರನ್ಗಳಿಂದ ಅಫ್ಘಾನಿಸ್ತಾನವನ್ನು ಹೆಡೆಮೂರಿ ಕಟ್ಟಿ ಬಿಸಾಕಿದೆ ಭಾರತ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ, ಟಾಸ್ ವಿನ್ ಆದದ್ದು ಕೂಡ ಭಾರತವೇ. ಅವರು ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ 181 ರನ್ ಹೊಡೆಯಿತು 20 ಓವರಲ್ಲಿ. ಆ ಪಿಚ್ಚಲ್ಲಿ ಅಬೋ ಪಾರ್ ಸ್ಕೋರ್ ಅಂತವೇ ನನಗೆ ಅನ್ನಿಸ್ತಾ ಉಂಟು. 160 171 ಅಂದ್ಕೊಳ್ತಿದ್ದದ್ದು, ಬಟ್ 181 ಹೊಡೆದ್ರಲ್ಲ, ಆಗಲೇ ಅಂದ್ಕೊಂಡು ಅಫ್ಘಾನಿಸ್ತಾನಿಗೆ ಆಗೋದಿಲ್ಲ, ಈ ಪಿಚ್ಚಲ್ಲಿಂತೂ ಸಾಧ್ಯವೇ ಇಲ್ಲ ಅಂತ. ಆ್ಯಂಡ್ ಅದಕ್ಕೆ ಪೂರಕವಾಗಿ ಅಫ್ಘಾನಿಸ್ತಾನಿದು ಬ್ಯಾಟಿಂಗ್ ಇತ್ತು. ಕರೆಕ್ಟ್ 20 ಓವರ್ ಆಡಿದ್ದಾರೆ ಮಾತ್ರ, ಅದರಲ್ಲಿ ಮತ್ತೆ ಮೋಸ ಎಲ್ಲ ಇಲ್ಲ. ಕರೆಕ್ಟ್ 20 ಓವರ್ ಆಡಿ 134ಕ್ಕೆ ಆಲ್ಔಟ್ ಆದರು. ಆ್ಯಂಡ್ 47 ರನ್ಗಳಿಂದ ನಮ್ಮ ಮೇಲೆ ಸೋತಿದ್ದಾರೆ. ನಮ್ಮ ಬ್ಯಾಟಿಂಗಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಕಾಣಿಸಿಕೊಂಡದ್ದು ಸೂರ್ಯಕುಮಾರ್ ಯಾದವ್, ಆಕಾಶಮಾನವ, ದ ಸ್ಕೈ. ಸೂಪರ್ ಬ್ಯಾಟಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್. ಭಯಂಕರ ಖುಷಿ ಆಯಿತು ಸೂರ್ಯಕುಮಾರ್ ಯಾದವ್ ಅವರದ್ದು ಬ್ಯಾಟಿಂಗ್ ನೋಡಿ. ಫಸ್ಟ್ ಆಫ್ ಆಲ್ ಈ ಮ್ಯಾಚಲ್ಲಿ ಸಹ ಓಪನಿಂಗ್ ಕೈ ಕೊಟ್ಟಿತ್ತು. ಕೊಹ್ಲಿ ಅವ್ರನ್ನ 1 ಡೌನ್ ಕಳಿಸ್ಬೇಕಾಗಾದರೆ, ಯಾಕಂತಂದರೆ ಆ ಸ್ಲಾಟಲ್ಲಿ ಅವರು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದದ್ದು, ಇಂಡಿಯಾಗೋಸ್ಕರ ಆಡ್ತಿದ್ದದ್ದು ನಂಬರ್ 3ಅಲ್ಲಿ. ಈಗ ಓಪನಿಂಗ್ ಅಲ್ಲ, ಕೊಹ್ಲಿ ಅವರಂತಲ್ಲ, ರೋಹಿತ್ ಶರ್ಮಾ ಸಹ ಏನು ಆಡಲಿಲ್ಲ ಈ ಮ್ಯಾಚಲ್ಲಿ. 8 ರನ್ ಹೊಡೆದು ಔಟ್ ಆದರು. ಕೊಹ್ಲಿ ಅವರು 24 ಬಾಲಿಗೆ 24, ಪಂತ್ 1 ಡೌನ್ ಬಂದು 11 ಬಾಲಿಗೆ 20 ರನ್ ಹೊಡೆದು ಔಟ್ ಆದರು. ಒಂದು ಜೀವದಾನ ಇತ್ತು, ಅದೊಂದು ಆಫ್ಕೋರ್ಸ್ ಪಂತ್ ಅವ್ರದ್ದು ಇನ್ನಿಂಗ್ಸಲ್ಲಿ ಒಂದು ಜೀವದಾನ ಇದ್ದೇ ಇರ್ತದೆ. ಅವ್ರು ಹೇಗೆ ಹೊಡಿತಾರಲ್ಲ, ಒಟ್ಟು ಒಳ್ಳೆ ಇಂಟೆಂಟಲ್ಲೇ ಆಡಿದರು. 11 ಬಾಲಿಗೆ 20 ರನ್. ಆ್ಯಂಡ್ ನಮ್ಮ ಸ್ಪಿನ್ ಬ್ಯಾಷರ್ ಅಂತ ಎಲ್ಲರೂ ಸಹ ಕರೀತಾ ಇರುವಂತಹ ದೂಬೆ ಅವರು ಮತ್ತೊಮ್ಮೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಥವಾ ಈ ವರ್ಲ್ಡ್ ಕಪ್ಪಲ್ಲಿ ಫೇಲ್ಯೂರು. ಲಾಸ್ಟ್ ಮ್ಯಾಚಲ್ಲಿ ಆಡಿದರು, ಅಂದರೆ ಲಾಸ್ಟ್ ಮ್ಯಾಚಲ್ಲಿ USA ವಿರುದ್ಧ ಆಡುವಾಗ ಮುರಿಯದ 4ನೇ ವಿಕೆಟಿಗೆ ಸ್ಕೈ ಅವರ ಜೊತೆಗೆ ಒಂದು ಜೊತೆ ಆಟ ನಡೆಸಿದರು. ಬಟ್ ಸ್ಟಿಲ್ ಆ ಒಂದು ಕಾನ್ಫಿಡೆಂಟ್ ಬ್ಯಾಟ್ಸ್ಮನ್ ಅಂತ ಅನ್ನಿಸ್ತಾ ಇರಲಿಲ್ಲ. ಅದೆಲ್ಲರೂ ಸೋಪ್ತಾರಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ. ನಾಟ್ಔಟ್ ಆಗಿದ್ದರು, ಹೇಗೋ ಒಟ್ಟಿನಲ್ಲಿ ವಿಕೆಟ್ ಉಳಿಸಿಕೊಂಡಿದ್ರು. ನಿಮ್ಗೆ ಎಲ್ಲಿ ಸಹ ಅವ್ರ ಆಟ ನೋಡೋಕೆ ಅದು ಬೇಸ್ ಬ್ಯಾಕ್ ಅಂತೆಲ್ಲ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಅದು ಇವತ್ತು ಸಹ ಕಂಟಿನ್ಯೂ ಆಯಿತು. 7 ಬಾಲ್ಗೆ 10 ರನ್ ಹೊಡೆದು ಅವರು ಔಟ್ ಆದರು. ಶಿವಮ್ ದೂಬೆ ಅವರು ಒಂದು 6 ಇತ್ತು, ಅದೊಂದು ಕಾಮನ್ ಅವರದು. ಒಂದು 6 ನಿಂತ್ಕೊಂಡಲ್ಲೇ ವಿದೌಟ್ ಫುಟ್ ಮೂಮೆಂಟ್ ಒಂದು ಬ್ಯಾಟ್ ಸ್ವಿಂಗಲ್ಲಿ ಹೊಡಿತಾರೆ. ನನಗೆ ಅನಿಸೋದು ದೂಬೆ ಅವ್ರನ್ನ ಅಂದರೆ ಏನು ದ್ವೇಷ ಗೀಷಲೆ ಎಂತ ಇಲ್ಲ, ದೂಬೆ ಅವ್ರನ್ನ ಕೂರಿಸಿ ಜೈಸ್ವಾಲ್ ಅವ್ರನ್ನ ಓಪನಿಂಗ್ ಕಳಿಸಿದರೆ ರೋಹಿತ್ ಶರ್ಮಾ ಅವರ ಜೊತೆಗೆ, ಆವಾಗ ವಿರಾಟ್ ಕೊಹ್ಲಿ ಅವರು ತನ್ನದಾದ ಒಂದು ಟ್ರೇಡ್ ಮಾರ್ಕ್ ಪೊಸಿಷನ್ ಉಂಟಲ್ಲ ಅವರದು, ನಂಬರ್ 3 ಅಲ್ಲಿ ಆಡಿ ಉಳಿದ ಎಲ್ಲರೂ ಸಹ ಒಂದೊಂದು ಪ್ಲೇಸ್ ಡೌನು. ಈಗ ನಂಬರ್ 3ಯಲ್ಲಿ ಪಂತ್ ಅವ್ರು ಬರ್ತಿದ್ರು, ನಂಬರ್ 4ಗೆ ಆಡಲಿ, ಹಾಗೆ ಒಬ್ಬೊಬ್ಬರು ಒಂದೊಂದು ಪ್ಲೇಸ್ ಡೌನ್ ಆಡಿದರೆ ಕರೆಕ್ಟ್ ಆಗ್ತದೆ ಅಂತ ಅನಿಸೋದು. ಇದರ ಬಗ್ಗೆ ಎಂತ ಅನಿಸ್ತದೆ ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಯಿತು, ಈಗ ಫಸ್ಟ್ 10 ಓವರ್ ಮುಗಿದಾಗ 3 ವಿಕೆಟ್ ಹೋಗಿತ್ತು ಅಂತ ಹೇಳಿಕೊಳ್ಳುವಂಥ ಪೊಸಿಷನಲ್ಲಿ ಭಾರತ ಇರಲಿಲ್ಲ. 59 ರನ್ ಹೊಡೆದಿದ್ದು ಅಂತ ಕಾಣ್ತದೆ. ಫಸ್ಟ್ 10 ಓವರ್ ಆದಾಗ ಭಾರಿ ಟೆನ್ಷನ್ ಆಗಿದೆ. 59 69 ಅದೇ ನಿಯರ್ ಅಷ್ಟಿತ್ತು. 59 ಅಲ್ಲ, ಸಾರಿ 69 ಅಂತ ಕಾಣ್ತದೆ 10 ಓವರ್ ಆದಮೇಲೆ. ಆ ಥರ ಇತ್ತು. ನಾನು 170 ಬಂದರೆ ಮಾರ್ರೆ ಒಂದು ದೊಡ್ಡ ವಿಷಯ ಅಂತ ಅಂದ್ಕೊಳ್ತಿದ್ದೆ. ಸ್ಕೈ ಅವರು ಸರಾಗವಾಗಿ ಆಡ್ತಾಯಿದ್ರು, ಬಟ್ 3 ವಿಕೆಟ್ ಹೋಗಿತ್ತು. ಶಿವಮ್ ದುಬೆ ಅವ್ರು ಬಂದದ್ದು ಅಷ್ಟೇ ಆಗಿತ್ತು. 170 ಟ್ವೀಟ್ ಮಾಡಿದೆ, 170 ಹೊಡೆದ್ರೆ ಭಾರಿ ಖುಷಿ ಸಮಾಧಾನ ಆಗ್ತದೆ ಅಂತ. 180 ನೋಡಿದ್ರಲ್ಲ, ಲವ್ಲಿ ಬ್ಯಾಟಿಂಗ್. ಸೂರ್ಯಕುಮಾರ್ ಯಾದವ್ ಅವರು ಎಲ್ಲರೂ ಸಹ ಅಲ್ಲಿ ಟೈಮ್ ಮಾಡಲಿಕ್ಕೆ ಒದ್ದಾಡ್ತಿದ್ರು. ಸೂರ್ಯಕುಮಾರ್ ಯಾದವ್ ಅವರು ಬೇರೆನೇ ಝೋನಲ್ಲಿದ್ದರು. 28 ಬಾಲಿಗೆ 53 ರನ್ ಹೊಡೆದು ಔಟ್ ಆದರು. 180 ಪ್ಲಸ್ ಸ್ಟ್ರೈಕ್ ರೇಟ್ ಆ ಪಿಚ್ಚಲ್ಲಿ. ಅಂದರೆ ಬೌಲಿಂಗ್ ಪಿಚ್ ಆಗಿರಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಅ ಸ್ಲೋ ಪಿಚ್, ಟ್ರಿಕ್ಕಿ ಪಿಚ್ ಟು ಬ್ಯಾಟ್. USA ಅಂದರೆ ನ್ಯೂಯಾರ್ಕ್ ಥರದ ಪಿಚ್ ಅಲ್ಲ, ಬಾರ್ಬಡೋಸ್ ಇತ್ತು, ಬಟ್ ಸ್ಟಿಲ್ ಲಿಟಲ್ ಸ್ಲೋ ಪಿಚ್ ಅಂತ ಹೇಳ್ಬೋದು, ಅಥವಾ 2 ಪೇಸ್ಟ್ ಪಿಚ್. ಆ್ಯಂಡ್ ಅವರಿಗೆ ಒಳ್ಳೆ ಸಾಥ್ ಕೊಟ್ಟದ್ದು ಹಾರ್ದಿಕ್ ಪಾಂಡ್ಯ ಅವರು. 24 ಬಾಲಿಗೆ 32 ರನ್ ಹೊಡೆದ್ರು. ಒಳ್ಳೆ ಶಾರ್ಟ್ ಸಿಲೆಕ್ಷನ್ ಒಳ್ಳೆ ಇತ್ತು. 3 ದೊಡ್ಡ 6, ಒಂದು ಯಾವುದೋ 98 ಮೀಟರ್ 6 ಹೊಡೆದ್ರು. ಸೂಪರಾಗಿ ಆಡಿದರು. ಜಡೇಜಾ ಅವರು ಮತ್ತೆ ಪುನಃ ಬ್ಯಾಟಿಂಗ್ ವೈಫಲ್ಯ. ಅವ್ರದ್ದು ವರ್ಲ್ಡ್ ಕಪ್ಪಲ್ಲಿ ಅವರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಡಿಮೆ ಅಂತ ನಂಗೆ ಅನ್ನಿಸ್ತು. ಅಥವಾ ನಂಗೆ ನೆನಪಿಲ್ಲ ಅವ್ರದ್ದು ಒಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಬಂದಿರೋದು, ನನಗೆ ನೆನಪಿಲ್ಲ. ಐ ಮೈಟ್ ಬಿ ರಾಂಗ್, ತಪ್ಪಿರ್ಬೋದು ಯಾವ್ದಾದ್ರು. ಮತ್ತೆ ಇಲ್ಲ ಆ ಮ್ಯಾಚ್ ಆಡಿದ್ದು ಹಾಗೆ ಹೀಗೆ ಅಂತೆಲ್ಲ ಮತ್ತೆ ಹೇಳಬೇಡಿ, ನನಗೆ ನೆನಪಿಲ್ಲ. ಬಟ್ ಸ್ಟಿಲ್ ಈಗ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ಲಾಸ್ಟಿಗೆ ಅಕ್ಷರ್ ಪಟೇಲ್ ಅವರ
ಒಂದು 6 ಬಾಲ್ 12 ಹೊಡೆದೋದ್ರಿಂದಾಗಿ ಒಂದು 181 ರನ್ ಪೇರಿಸ್ಲಿಕ್ಕೆ ಆಯಿತು. ಬಟ್ ಇಟ್ ಈಸ್ ಮಚ್ ಮೋರ್ ದೆನ್ ಇನಫ್. ಆರಾಮ್ಸೆ ವಿನ್ ಆದ್ರಪ್ಪ. ಏನು ಬೌಲಿಂಗಲ್ಲಿ ಹರ್ಷದೀಪ್ ಸಿಂಗ್ 3 ವಿಕೆಟ್, ಬುಮ್ರಾ ಅವರು ಸೂಪರಪ್ಪ. ಬುಮ್ರಾ ಅವರು 4 ಓವರಿಗೆ 7 ರನ್ ಕೊಟ್ಟು 3 ವಿಕೆಟ್, 7 ರನ್. ಓ ಮೈ ಗಾಡ್, ಎಂತ ಮಾರ್ರೆ, ಟ್ರೆಮಂಡಸ್ ಬೌಲರ್ ಮಾತ್ರ, ಸೀರಿಯಸ್ಲಿ ಲವ್ಲಿ. 4 ಓವರಿಗೆ 7 ರನ್ನಿಗೆ 3 ವಿಕೆಟ್ ತೆಗೆದ್ರು. ಹರ್ಷದೀಪ್ ಸಿಂಗ್ ಅವರು 4 ಓವರಿಗೆ 36 ರನ್ನಿಗೆ 3 ವಿಕೆಟ್ ತೆಗೆದ್ರು. ಅದು ಸಹ ಅವರಿಗೆ ಲಾಸ್ಟ್ ಬಾಲಲ್ಲಿ ವಿಕೆಟ್ ತೆಗಿಬೇಕಂತ ಅಂತ ಅದಕ್ಕೆ ವಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಾಗಿ ಲಾಸ್ಟ್ ಇನ್ನೇನು ಮ್ಯಾಚ್ ಮುಗಿತದೆ ಹೇಳೋ 2 ವೈಡ್ ಹಾಕಿಬಿಟ್ರು. ಮತ್ತು ಕೊನೆಗೆ ಲೀಗಲ್ ಡೆಲಿವರಿ ಹಾಕಿ ಆ ಬಾಲಲ್ಲಿ ವಿಕೆಟ್ ತೆಗೆದು 3 ವಿಕೆಟ್ ತನ್ನದಾಗಿಸಿಕೊಂಡ್ರು. ಅಕ್ಷರ್ ಪಟೇಲ್ ಅವರು 1 ವಿಕೆಟ್. ನಾನು ಇದನ್ನು ಸ್ಟಾರ್ಟಿಂಗ್ ಹೇಳಬೇಕಿತ್ತು ಮಾರೆ. ಯಾರೆಲ್ಲ ಪ್ರಿವ್ಯೂ ವಿಡಿಯೋ ನೋಡುವಂಥ ಅಭ್ಯಾಸ ಇಟ್ಕೊಂಡಿದ್ದೀರಿ, ನಂದು ತುಂಬ ಕಡಿಮೆ ಜನ ನೋಡೋದು. ಯಾಕಂದರೆ ನಮ್ಮ ಪೋಸ್ಟ್ ಮ್ಯಾಚ್ ವೀಡಿಯೋಗೂ ಪ್ರಿವ್ಯೂ ವಿಡಿಯೋದು ವ್ಯೂಸ್ ನೋಡಿದರೆ ಯಾಕೆ ಪ್ರಿವ್ಯೂ ವಿಡಿಯೋ ಮಾಡಬೇಕಂತ ಅನ್ನಿಸ್ತದೆ. ತುಂಬ ಕಡಿಮೆ ಜನ ನೋಡೋದು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು. ಈವನ್ ಬೇಕಿದ್ರೆ ತಮ್ಮನೇಲಿ ಚೆಕ್ ಮಾಡಿ, ನಾನೇನು ಎಡಿಟ್ ಮಾಡಲಿಲ್ಲ, ಎಂತ ಸಹ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೇನೆ, ಏನು ಚೇಂಜ್ ಮಾಡೋದಿಲ್ಲ. ಕುಲ್ದೀಪ್ ಯಾದವ್ ಅವರು ಆಡುವ ಸಾಧ್ಯತೆ ಜಾಸ್ತಿ ಅಂತೇಳಿ ತಮ್ಮನೇನಲ್ಲಿ ಸಹ ಬರ್ತಿದ್ದೆ. ಆ್ಯಂಡ್ ಈವನ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ ನಾನು, ಇವತ್ತು ಸಿರಾಜ್ ಅವರನ್ನು ಕೂರಿಸಿ ಕುಲ್ದೀಪ್ ಯಾದವ್ ಅವರನ್ನು ಆಡಿಸ್ಬೋದು. ವೆಸ್ಟ್ ಇಂಡೀಸ್ ಪಿಚ್ ಸ್ವಲ್ಪ ಸ್ಪಿನ್ನರ್ಸಿಗೆ ಹೆಲ್ಪ್ ಮಾಡ್ತದೆ, ಸ್ವಲ್ಪ ಸ್ಲೋ ಪಿಚ್ ಇರೋದ್ರಿಂದಾಗಿ. ಆ್ಯಂಡ್ ನಮ್ಮದು ಆಲ್ರೆಡಿ ಸೀಮರ್ಸ್ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ವರ್ಲ್ಡ್ ಕಪ್ಪಲ್ಲಿ ಚೆಂದ ಮಾಡಿ ಬಾಲ್ ಹಾಕ್ತಾ ಇರೋದ್ರಿಂದಾಗಿ ಆಲ್ರೆಡಿ ನಮಗೇನಾಯಿತು, ರೈಟ್ ಹ್ಯಾಂಡ್ ಫಾಸ್ಟ್ ಅಮೇಝಿಂಗ್ ಲೆಜೆಂಡರಿ ಬೌಲರ್ ಬುಮ್ರಾ ಅವರಿದ್ದಾರೆ. ಆ್ಯಂಡ್ ಲೆಫ್ಟ್ ಆರ್ಮ್ ಸೀಮರ್ ಹರ್ಷದೀಪ್ ಸಿಂಗ್ ಅವರಿದ್ದಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು 3rd ಸೀಮರ್ ಆಗಿ ಒಳ್ಳೆ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಆ್ಯಂಡ್ ಒಳ್ಳೆ ಬೌನ್ಸರ್ ಹಾಕ್ತಾರೆ ಅವರು. ಸೊ 3 ಜನ ಆಲ್ರೆಡಿ ಸೀಮರ್ಸ್ ಇರೋದ್ರಿಂದಾಗಿ ಸಿರಾಜ್ ಅವರ ಬದಲಿಗೆ ಕುಲ್ದೀಪ್ ಯಾದವ್ ಅವ್ರನ್ನ ಹಾಕ್ಕೊಂಡ್ರೆ ಸ್ಪಿನ್ ಬೌಲಿಂಗ್ ಕಂಪ್ಲೀಟಾಗಿ ತುಂಬುತ್ತದೆ ಅಂತ. 2 ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರ್ ಇದ್ದಾರೆ. ಆ್ಯಂಡ್ ಇನ್ನೊಬ್ಬ ಕುಲ್ದೀಪ್ ಯಾದವ್ ಲೆಫ್ಟ್ ಆರ್ಮ್ ಲೆಗ್ ಸ್ಪಿನ್ನರ್ ಬಂದರೆ ಕಂಪ್ಲೀಟ್ ಆಗ್ತದೆ ತಂಡ. ಬೌಲಿಂಗ್ ಅಂತ, ಸ್ಪಿನ್ ಬೌಲಿಂಗ್ ಅಂತ ನೋಡಿದಾಗ ಇಟ್ ಈಸ್ ಒಂದು 2 ಡೈಮೆನ್ಷನ್ಸ ಕವರ್ ಆಗ್ತದೆ ಅಂತ. ಕುಲ್ದೀಪ್ ಯಾದವ್ ಅವ್ರನ್ನ ತಂಡದಲ್ಲಿ ಹಾಕೊಂಡ್ರು, 2 ವಿಕೆಟ್ ತೆಗೆದ್ರು. ಮತ್ತು ಜಡೇಜಾ ಅವರು 1 ವಿಕೆಟ್ ತೆಗೆದ್ರು. ಆ್ಯಂಡ್ ಅಲ್ಲಿ ಯಾರು ಅಂಥದ್ದು ಹೇಳಿಕೊಳ್ಳುವಂಥ ಆಟ ಯಾರ ಕಡೆಯಿಂದನೂ ಬರಲಿಲ್ಲ. ಬರೋಬ್ಬರಿ 20 ಓವರ್ ಆಡಿದ್ರು ಅನ್ನೋದೊಂದು ಮಾತ್ರ ಒಂದು ದೊಡ್ಡ ಸಾಧನೆ ಅಫ್ಘಾನಿಸ್ತಾನಿಗೆ. ಅಂಡ್ 134 ರನ್ನಿಗೆ ತಂಡ ಆಲ್ ಔಟ್ ಆಯಿತು. 47 ರನ್ಗಳ ವಿಜಯ ಭಾರತ ತಂಡಕ್ಕೆ. ಆ್ಯಂಡ್ ನನಗೆ ಇವತ್ತಿನ ಮ್ಯಾಚ್ ನೋಡಿ ಅಂದರೆ ಬೋರ್ ಆಯಿತು, ಅಫ್ಘಾನಿಸ್ತಾನದ ಬ್ಯಾಟಿಂಗ್ ನೋಡಿ ಬೋರ್ ಆಯಿತು. ಬಟ್ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ವೈಸ್ ಹೇಳೋದಿದ್ರೆ ಇದು ಫಸ್ಟ್ ಡಾಮಿನೇಟಿಂಗ್ ವಿಕ್ಟ್ರಿ. ಇದು ಫಸ್ಟ್ ಡಾಮಿನೇಟಿಂಗ್ ವಿಕ್ಟ್ರಿ ಫಾರ್ ಇಂಡಿಯಾ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. ಐರ್ಲೆಂಡ್ ಮೇಲೆ ಡಾಮಿನೇಟಿಂಗ್ ಅಂತ ಏನಿರಲ್ಲ, ಬಟ್ ಈಸಿ ವಿಕ್ಟ್ರಿ ಅಂತ ಇತ್ತು. ಪಾಕಿಸ್ತಾನ ಮೇಲೆ ಅದು ವಿನ್ ಆದದ್ದು ಒಂಥರ ಮಿರಾಕಲ್, ಮತ್ತೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು USA ಮೇಲೆ ಸಹ ಹಾಗೆ ಭಾರಿ ಒದ್ದಾಡ್ಕೊಂಡು ವಿನ್ ಆದ್ವಿ ನಾವು. ಆ್ಯಂಡ್ ಕೆನಡಾ ಮೇಲೆ ಮ್ಯಾಚೇ ನಡೀಲಿಲ್ಲ. ಸೊ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಅಥವಾ 1 ಸೈಡೆಡ್ ಅಥವಾ ಅಂದರೆ ಹೊಡೆದಾಕಿದ್ರ ಅನ್ನುವಂಥ ವಿಜಯ ಸಿಕ್ಕಿರಲಿಲ್ಲ ಭಾರತಕ್ಕೆ ಈ ವರ್ಲ್ಡ್ ಕಪ್ಪಲ್ಲಿ. ಅಂತೂ ಇಂತೂ ಈ ಪ್ರದರ್ಶನದ ಮೂಲಕ, ಈ ಪಂದ್ಯದ ಮೂಲಕ ಆ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಭಾರತಕ್ಕೆ ಸಿಕ್ಕಿದ್ದು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಇದೇ ತರಹದ ಕಂಪ್ಲೀಟ್ ಗೇಮು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಾಂಗ್ಲಾದೇಶ ಮೇಲೆ ಮತ್ತು ಆಸ್ಟ್ರೇಲಿಯಾ ಮೇಲೆ ಸಹ ಇದೇ ಥರ ಆಡಿ ಸೆಮಿಫೈನಲಿಗೆ ಹೋಗಿ, ಮತ್ತು ಸೆಮಿಫೈನಲಿಗೆ ಹೋಗಿ ವಾಪಸ್ ಬರೋದು ಬೇಡ. ದಯವಿಟ್ಟು ಸೆಮಿಫೈನಲಿಂದ ಫೈನಲಿಗೆ ಹೋಗಿ, ಫೈನಲಿಂದ ಸಹ ನೀವು ಅಂದರೆ ವಿನ್ನಾಗಿ ವಾಪಸ್ ಬನ್ನಿ ಆಯಿತಾ. ವಿನ್ ಆಗದೆಲ್ಲ ಬರೋದು ಬೇಡ. ಆಲ್ರೆಡಿ ಭಾರಿ ನೊಂದಿದ್ದೇವೆ ನಾವು. ನೀವು ಸೆಮಿಫೈನಲ್ ತನಕ ಹೋಗೋದು ಸೋಲೋದು ಬರೋದು, ಫೈನಲ್ ತನಕ ಹೋಗೋದು ಸೋಲೋದು ಬರೋದು ನೋಡಿ ರೋಸಿ ಹೋಗಿದ್ದೇವೆ. ದಯವಿಟ್ಟು ಸ್ವಲ್ಪ ಕಥೆಯಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇರಲಿ, ಈ ಸಲ ವಿನ್ನಾಗಿ ಮನೆಗೆ ಬನ್ನಿ ಅಂತ ನಾವು ಈ ಮೂಲಕ ಆಶಿಸ್ತೇವೆ. ನಮಸ್ಕಾರ.